ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಆರಂಭವಾದಾಗಿನಿಂದ ಇಂದಿನವರೆಗೆ ನಿತ್ಯ ರಸ್ತೆಗೆ ಸಂಬಂಧಿಸಿದಂತೆ ಏನಾದರೂ ಸುದ್ದಿಯನ್ನ ಮಾಧ್ಯಮಗಳು ಬಿತ್ತರಿಸುತ್ತಲೇ ಇದ್ದರೂ ಕೂಡ ಹೆದ್ದಾರಿ ಇಲಾಖೆಗೆ ಮಾತ್ರ ಕಿವಿಯೂ ಕೇಳುತ್ತಿಲ್ಲ, ಕಣ್ಣು ಕಾಣಿಸುತ್ತಿಲ್ಲ ಎಂಬುದು ಬಹಿರಂಗವಾಗಿದೆ. ಇದೀಗ ಕಲ್ಲಡ್ಕ ಭಾಗದ ವರದಿಯೊಂದು ಇಲ್ಲಿದೆ. ಬಿಸಿ ರೋಡ್ ಅಡ್ಡಹೊಳೆಯವರೆಗೆ ಚತುಷ್ಪಥ ರಸ್ತೆ ಕಾಮಗಾರಿಯಲ್ಲಿ ಕಲ್ಲಡ್ಕದಲ್ಲಿ ನಿರ್ಮಾಣಗೊಂಡ 2.1 ಕಿಲೋಮೀಟರ್ ಉದ್ದದ ಅತಿ ಉದ್ದದ ಫ್ಲೈಓವರ್ ಎಂಬ ಖ್ಯಾತಿಗೆ ಒಳಪಟ್ಟಿತ್ತು. ಪೇಟೆಯನ್ನು ಉಳಿಸಬೇಕು ಎಂಬ ಉದ್ದೇಶದಿಂದ ಒಂದಷ್ಟು ಮಂದಿ ಫ್ಲೈಓವರ್ ನಿರ್ಮಾಣಕ್ಕೆ ಬೆಂಬಲ ನೀಡಿದರೆ, ಇನ್ನೊಂದು ಮಂದಿ ಬೈಪಾಸ್ ನಿರ್ಮಿಸಲು ಒತ್ತಾಯ ಮಾಡಿದ್ದರು. ಈ ನಡುವೆ ಅತಿ ಉದ್ದದ ಮತ್ತು ಎತ್ತರದ ಸುಂದರವಾದ ಫ್ಲೈಓವರ್ ನಿರ್ಮಾಣಗೊಂಡಿತ್ತು. ಫ್ಲೈಓವರ್ ಕಾಮಗಾರಿ ನಿರ್ಮಿಸುವ ಸಂದರ್ಭದಲ್ಲಿ ಕಲ್ಲಡ್ಕ ಪೇಟೆಯಲ್ಲಿ ವಾಹನ ಸಂಚಾರಕ್ಕೆ ಅಡಚಣೆ ಒಂದೆಡೆಯಾದರೆ, ಪೇಟೆಯಲ್ಲಿ ವ್ಯಾಪಾರ ವಹಿವಾಟು ನಡೆಯದೆ ಸಂಪೂರ್ಣ ಸ್ಮಶಾನ ಮೌನವಾಗಿತ್ತು ಎಂಬ ಆರೋಪ ಕೇಳಿಬಂದಿತ್ತು. ಆ ಬಳಿಕ ಸರ್ವಿಸ್ ರಸ್ತೆಗೆ ಕಾಂಕ್ರೀಟ್ ಹಾಕಿಲ್ಲ, ಜನರು ತೊಂದರೆ ಅನುಭವಿಸುತ್ತಿದ್ದಾರೆ, ಧೂಳಿನಿಂದ ವ್ಯಾಪಾರ ಇಲ್ಲ, ರೋಗದ ಭೀತಿಯಿಂದ ಇದ್ದೇವೆ ಎಂದು ಆರೋಪಗಳು ಕೇಳಿಬಂದಿತ್ತು. ಈ ಮಧ್ಯೆ ರಸ್ತೆ ಸರಿ ಇಲ್ಲದಿದ್ದರೂ ಟ್ರಾಫಿಕ್ ಪೊಲೀಸರು ಅದೇ ಕೆಸರು ರಸ್ತೆಯಲ್ಲಿ ದಂಡ ವಸೂಲಿ ಮಾಡುತ್ತಿದ್ದಾರೆ ಎಂಬ ವಿಚಾರವಾಗಿ ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡಿದ್ದರು. ಕಾಂಕ್ರೀಟ್ ರಸ್ತೆ ಕೆಲಸ ಮುಗಿದ ಬಳಿಕ ಗುತ್ತಿಗೆದಾರರು ಅಲ್ಲಲ್ಲಿ ಮಣ್ಣು ರಾಶಿ ಹಾಕಿರುವ ಬಗ್ಗೆ ಒಂದಷ್ಟು ಸದ್ದುಗದ್ದಲವನ್ನ ಮಾಡಲಾಗಿತ್ತು. ಇದೀಗ ಹೊಸ ಸುದ್ದಿಯನ್ನು ಕಲ್ಲಡ್ಕದ ಸಾರ್ವಜನಿಕರು ಹೇಳುತ್ತಿದ್ದು, ರಸ್ತೆ ಅಗಲೀಕರಣಗೊಂಡರೂ ಯಾವುದೇ ಪ್ರಯೋಜನವಿಲ್ಲ, ವಾಹನ ಸಂಚಾರಕ್ಕೆ ಅಡಚಣೆಯಾಗುತ್ತಿದೆ. ಸರ್ವಿಸ್ ರಸ್ತೆಯ ಎರಡೂ ಬದಿಯಲ್ಲಿ ವಾಹನಗಳನ್ನ ಪಾರ್ಕ್ ಮಾಡಿ ಹೋಗುತ್ತಾರೆ, ಇದರಿಂದ ಸಾಕಷ್ಟು ತೊಂದರೆಯಾಗುತ್ತಿದೆ. ಇದರ ಜೊತೆ ಸರ್ವಿಸ್ ರಸ್ತೆಯಲ್ಲಿ ಅಡ್ಡಾದಿಡ್ಡಿಯಾಗಿ ವಾಹನ ಓಡಿಸುತ್ತಾರೆ. ಸರ್ವಿಸ್ ರಸ್ತೆಯ ಅಲ್ಲಲ್ಲಿ ರಸ್ತೆ ವಿಭಾಜಕಗಳನ್ನ ಇಟ್ಟು ವಾಹನ ಸಂಚಾರಕ್ಕೆ ಅವಕಾಶ ನೀಡಲಾಗಿದೆಯಾದರೂ ಎರಡೂ ಬದಿಯಿಂದ ನಿಯಮ ಮೀರಿ ವಾಹನಗಳು ಸಂಚಾರ ಮಾಡುತ್ತಿರುವುದು ಮುಂದೊಂದು ದಿನ ಅಪಘಾತ ಸಂಭವಿಸಿ ಜೀವಹಾನಿಯಾಗುವ ಅಪಾಯವೂ ಇದೆ ಎಂದು ಹೇಳಲಾಗುತ್ತಿದೆ. ಮಂಗಳೂರು ಬೆಂಗಳೂರಿಗೆ ತೆರಳುವವರಿಗೆ ಅತ್ಯಂತ ಸುಂದರವಾದ ಫ್ಲೈಓವರ್ ನಿರ್ಮಾಣವಾಗಿದೆ. ಹಾಗಾಗಿ ಸರ್ವಿಸ್ ರಸ್ತೆಯಲ್ಲಿ ಬೆರಳೆಣಿಕೆಯಷ್ಟು ವಾಹನಗಳು ಇಲ್ಲಿನ ಪೇಟೆಯಲ್ಲಿ ವ್ಯಾಪಾರ ವಹಿವಾಟು ನಡೆಸುವ ಉದ್ದೇಶದಿಂದ ಮಾತ್ರ ಬರುತ್ತಾರೆ. ಅಗಲೀಕರಣಗೊಂಡ ಬಳಿಕ ಇಲ್ಲಿ ಪಾರ್ಕಿಂಗ್ಗೆ ಅವಕಾಶ ಇಲ್ಲದೆ ಇರುವ ಕಾರಣದಿಂದ ರಸ್ತೆ ಬದಿಯಲ್ಲಿ ವಾಹನಗಳನ್ನು ನಿಲ್ಲಿಸಲಾಗುತ್ತಿದೆ. ಇದರಿಂದ ಕಲ್ಲಡ್ಕಕ್ಕೆ ಜನರು ಹೆಚ್ಚು ಬರುವಂತಾಗಿದೆ ಮತ್ತು ಇಲ್ಲಿನ ವಾಣಿಜ್ಯ ಉದ್ಯಮಗಳು ಉತ್ತಮವಾಗಿ ನಡೆಯುತ್ತಿದೆ. ಒಂದು ವೇಳೆ ಪಾರ್ಕಿಂಗ್ ಮಾಡಲು ಅವಕಾಶ ಇಲ್ಲದೆ ಹೋದರೆ ಕಲ್ಲಡ್ಕ ಪೇಟೆ ವಹಿವಾಟು ಇಲ್ಲದೆ ನಾಶವಾಗಬಹುದು ಎಂಬ ಆತಂಕವನ್ನು ಸ್ಥಳೀಯರು ವ್ಯಕ್ತಪಡಿಸಿದ್ದಾರೆ. ಅತಿ ಉದ್ದದ ಮತ್ತು ಎತ್ತರದ ಕಲ್ಲಡ್ಕದ ಫ್ಲೈಓವರ್ ಅಡಿಭಾಗದಲ್ಲಿ ಸಾಕಷ್ಟು ಜಾಗವಿದ್ದು ವಾಹನ ಪಾರ್ಕಿಂಗ್ಗೆ ಅವಕಾಶ ಮಾಡಿಕೊಡಿ ಎಂಬುದು ಇಲ್ಲಿನ ನಾಗರಿಕರ ಬೇಡಿಕೆಯಾಗಿದೆ. ಆದರೆ ಹೆದ್ದಾರಿ ಇಲಾಖೆ ನಾಗರಿಕರ ಸುರಕ್ಷತೆಯ ದೃಷ್ಟಿಯಿಂದ ವಾಹನ ಪಾರ್ಕಿಂಗ್ಗೆ ಅವಕಾಶ ನೀಡಿಲ್ಲ ಮತ್ತು ಅಂತಹ ಅವಕಾಶಗಳು ಕಡಿಮೆ ಎಂಬುದು ಇಲಾಖೆಯ ಮಾತಾಗಿದೆ. ಒಟ್ಟಿನಲ್ಲಿ ಕಲ್ಲಡ್ಕದ ಪೇಟೆಯ ಅನೇಕ ಸಮಸ್ಯೆಗಳಿಗೆ, ಸವಾಲುಗಳಿಗೆ ಕೊನೆಯೆಂದು ಬಗೆಹರಿಸುವವರು ಯಾರು?